ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ನಾನಂತೂ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಇವತ್ತು ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ಗೆ ಅಂತ ಮಟನ್ ಬಿರಿಯಾನಿ ಮಾಡಿ, ಲಂಚ್ಗೆ ಮಟನ್ ಕರಿ ಮತ್ತು ಎಗ್ ಕರಿ ರೈಸ್ ಮಾಡಿ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿ ಅಂತಂದರೆ ಅಂಬೇಡ್ಕರ್ ಸ್ಟೇಡಿಯಂ, ರಾಜಾಜಿನಗರ್ಗೆ. ಯಾಕೆ ಅಂತಂದರೆ ನಮ್ಮ ಅಕ್ಕನ ಮಗಳದು ಪ್ರೋಗ್ರಾಮ್ ಇದೆ, ಡ್ಯಾನ್ಸ್ ಪ್ರೋಗ್ರಾಮು, ಭರತನಾಟ್ಯಮ್ದು. ನನ್ನ ಮಗಳು ಕೂಡ ಭರತನಾಟ್ಯಮ್ಗೆ ಹೋಗ್ತಿದ್ದಾಳೆ. ಆದರೆ ಈಗ ಪ್ರೆಸೆಂಟಾಗಿ ಅವಳಿಗೆ ಕೂದಲಿಲ್ಲ ಅಂತೇಳ್ಬಿಟ್ಟು ನಾನು ಈ ಕಾಂಪಿಟೇಷನ್ಗೆ ಸೇರಿಸಿರಲಿಲ್ಲ. ಇದು ಏನು ಕಾಂಪಿಟೇಷನ್ ಅಂದರೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಗೆ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಅವರು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದರು. ಅರೌಂಡ್ 300+ ಮೆಂಬರ್ಸು ಒಂದೇ ಸತಿ ಡ್ಯಾನ್ಸ್ ಆಡೋ ಥರ, ಒಂದೇ ಸತಿ ಒಂದೇ ಸ್ಟೇಜಲ್ಲಿ ಲೈವ್ ಮ್ಯೂಸಿಕ್ಗೆ ಡ್ಯಾನ್ಸ್ ಆಡೋ ಥರ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದರು. ನಾನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೆ. ಅಕ್ಕ ಬಂದು ಫಸ್ಟೇ ಹೋಗಿದ್ದರು. ನಾನು ಸ್ವಲ್ಪ ಲೇಟಾಗಿ ಹೋದೆ, ಯಾಕಂದರೆ ನನ್ನ ಮಗ ತುಂಬ ಹೊತ್ತು ಇರೋದಿಲ್ಲ ಅಂತೇಳ್ಬಿಟ್ಟು ಅಳ್ತಾನೆ ಅಂತ ನಾನು ಸ್ವಲ್ಪ ಲೇಟಾಗಿ ಹೋದೆ. ನಾನು ಹೋಗೋಷ್ಟೊತ್ತಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು ನಾನು ಒಂದೇ ಕಡೆ ಕೂತ್ಕೊಂಡ್ಬಿಟ್ಟೆ. ಆಮೇಲೆ ನೋಡಿದ್ರೆ ಅದು ರಿಹರ್ಸಲ್ ಅಂತ ಗೊತ್ತಾಯಿತು. ಆಮೇಲೆ ರಿಹರ್ಸಲ್ ಎಲ್ಲ ಮಾಡಿದಾದಮೇಲೆ ಮತ್ತೆ ನಾನು ಅಕ್ಕ ಎಲ್ಲಿದ್ದಾರೆ ಅಂತ ನೋಡಿಬಿಟ್ಟು ಅಕ್ಕ ಹತ್ರ ಹೋಗಿ ಕೂತ್ಕೊಂಡೆ. ಎಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೀತು. ಇಲ್ಲಿಗೆ ಚೀಫ್ ಗೆಸ್ಟಾಗಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಓನರ್ ಯಾರಿದ್ದಾರೆ, ಪ್ರೀತಿ ಸಿಂಗ್ ಅಂತೆ, ಅವರು ಆ್ಯಂಡ್ ಇನ್ನೊಬ್ಬರು ಬಂದಿದ್ದರು. ಅವ್ರ ಹೆಸರು ನನಗೆ ಸರಿಯಾಗಿ ನೆನಪು ಬರ್ತಿಲ್ಲ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ದೊಡ್ಡವರು ಇದ್ದರು, ಟೀಚರ್ಸು ಇದ್ದರು, ಚಿಕ್ಕ ಮಕ್ಕಳು ಇದ್ದರು, ಎಲ್ಲರೂ ಇದ್ದರು. ಅರೌಂಡ್ 300+ ಮೆಂಬರ್ಸು. ಬಟ್ ತುಂಬ ಬಿಸಿಲಿತ್ತು. ನನಗೆ ಇವ್ರನ್ನೆಲ್ಲ ನೋಡಿದಾಗ ನನಗೊಂದು ಫನ್ನಿ ಥಿಂಗ್ ನೆನಪು ಬಂದಿದ್ದು. ನಮಗೆ ಸ್ಕೂಲಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಈ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದಾಗ ಬಿಸಿಲಲ್ಲಿ ಕುಂಡ್ರಿಸ್ತಾ ಇದ್ರಲ್ವ, ಆ್ಯಂಡ್ ನಿಂತ್ಕೊತಾ ಇದ್ವಿ. ನಿಂತ್ಕೊಂಡಾಗ ಎಷ್ಟೊಂದು ಜನ ಹಂಗಂಗೆ ತಲೆ ಸುತ್ತಿ ಬಿದ್ದೋಗ್ಬಿಡ್ತಾಯಿದ್ರು. ಇದು ಒಂದು ಫನ್ನಿ ಥಿಂಗ್ ನನಗೆ ನೆನಪು ಬಂತು. ಮಕ್ಕಳನ್ನ ನೋಡಿದಾಗ ತುಂಬ ಬಿಸಿಲಿತ್ತು ಪಾಪ. ಎದುರುಗಡೆ ಬಿಸಿಲು ಅವ್ರಿಗೆ ಫೇಸ್ಗೆ ಕ್ಲೀನಾಗಿ ಹೊಡಿತಾ ಇತ್ತು. ಹಂಗೂ ಬೇಗ ಪ್ರೋಗ್ರಾಮ್ ಮುಗಿಸಿದಾದ್ಮೇಲೆ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ. ನಾನು 300 ಇದು ನೋಡೋದಕ್ಕೆ ಒಂಥರ ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು, ಆ್ಯಂಡ್ ಅವರು ಅದು ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು. ಇದಾದಮೇಲೆ ಬಂದಿರೋ ಚೀಫ್ ಗೆಸ್ಟ್ ಅವ್ರ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಅದರಲ್ಲಿ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ಗೊತ್ತಿಲ್ಲ. ಅದು ಬೇರೆ ಮಕ್ಕಳು ಕುಳ್ಳಗಿರೋರು, ಉದ್ದುಗಿರೋರು, ಹಿಂದೆ ಮುಂದೆ ಎಲ್ಲ ನಿಲ್ಲಿಸಿದ್ರು. ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಆದ್ರೂ ಅವ್ರು ನಿಂತ್ಕೊಂಡು ಫೋಟೋ ತೆಕ್ಕೊಂಡು ಅವ್ರ ಪ್ರೋಗ್ರಾಮ್ ಮುಗಿಸ್ಕೊಂಡು ಅವರು ಹೋದರು. ಅದಾದಮೇಲೆ ನಮ್ಮ ಅಕ್ಕನ ಮಗಳು ಬಂದಿದ ತಕ್ಷಣ ನನ್ನ ಮಗನ ಎತ್ಕೊಂಡು ಆಮೇಲೆ ಅವಳಿಗೆ ಬಂದಿರೋ ಸರ್ಟಿಫಿಕೇಟು ಒಂದು ಫೋಟೋ ತಗೊಂಡು, ಇದು ಬಂದು ಕಾಂಪಿಟೇಷನ್ ಸರ್ಟಿಫಿಕೇಟು, ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ದು ಸರ್ಟಿಫಿಕೇಟ್ ಬಂದು ಅವರು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅವ್ರು ಯಾರಿದ್ದಾರೆ ಅವರು 3 ಮಂತ್ಸ್ ಆದಮೇಲೆ ವಿತಿನ್ 90 ಡೇಸಲ್ಲಿ ಮೆಡಲ್ ಆ್ಯಂಡ್ ಸರ್ಟಿಫಿಕೇಟು ಕಳಿಸ್ಕೊಡ್ತಾರೆ. ಅರೌಂಡ್ ಇದು ಡ್ಯಾನ್ಸ್ ಬಂದು 15 ಮಿನಿಟ್ಸ್ ಡ್ಯಾನ್ಸು. ಇಲ್ಲಿ ಅವರು ನಮ್ಮ ಅಕ್ಕನ ಮಗಳು ಬಂದುಬಿಟ್ಟು ಅವರು ಟೀಚರ್ ಜೊತೆ ಗ್ರೂಪ್ ಫೋಟೋ ತೆಗೆಸ್ಕೋಬೇಕು ಅಂತೇಳ್ಬಿಟ್ಟು ಎಲ್ಲ ಓಡಾಡ್ತಾಯಿದ್ರು. ಅಷ್ಟೊತ್ತಿಗೆ ನನ್ನ ಮಗ ಅಲ್ಲಿ ಅಂಬೇಡ್ಕರ್ ಸ್ಟೇಡಿಯಮಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಲ್ವಾ ಅದು, ಅಲ್ಲಿ ಎಲ್ಲ ನಾಯಿನೆಲ್ಲ ವಾಕಿಂಗ್ ಕರ್ಕೊಂಡು ಬಂದಿದ್ರು. ಅಲ್ಲಿ ನನ್ನ ಮಗ ಹೋಗಿ ನೋಡ್ತಾ ಇದ್ದ. ಆಮೇಲೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬರೋ ಅಷ್ಟೊತ್ತಿಗೆ 8 o'clock ಆಯಿತು. ಬಾಯ್ ಥ್ಯಾಂಕ್ ಯು.